ಇನ್ನು ಅಸ್ಥಿಪಂಜರ ರಹಸ್ಯಕ್ಕೆ ಬರಬೇಕು. ಧರ್ಮಸ್ಥಳದಲ್ಲಿ ಅಗಿತಾನೇ ಇದ್ದಾರೆ ಬಗಿತಾನೇ ಇದ್ದಾರೆ, ಏನೂ ಕೂಡ ಸಿಗ್ತಾ ಇಲ್ಲ. ಅಸ್ಥಿಪಂಜರಗಳಿಗಾಗಿ ಇವತ್ತು ಕೂಡ ಹುಡುಕಾಟ ನಡೆಯುತ್ತಾ ಅಥವಾ ಶೋಧ ನಿಲ್ಲಿಸಿಬಿಡ್ತಾರಾ? 13ನೇ ಪಾಯಿಂಟು ಅಥವಾ ಹೊಸ ಜಾಗ, ಅಲ್ಲಿ ಶೋಧ ಆಗ್ಬೋದು. ಅವನು ಯಾವಾಗ ತೋರಿಸಿದ್ರು ಆ ಕಡೆ ತೋರಿಸ್ತಾನೆ, ಈ ಕಡೆ ತೋರಿಸ್ತಾನೆ, ಈ ಕಡೆ ತೋರಿಸ್ತಾನೆ, ಆ ಕಡೆ ತೋರಿಸ್ತಾನೆ. ಎಲ್ಲಿ ಹಾಕಿದರೆ ಏನು ಎತ್ತ ದೇವ್ರಿಗೇ ಗೊತ್ತು. ಅಗಿಸ್ತಾ ಇದ್ದಾನೆ ಅಂದರೆ ಬಿಡಿ, 18 ಅಡಿ ಆಳ, 10 ಅಡಿ ಆಗಲ್ಲ. ಇವನು ಹೇಳೋ ಪಾಯಿಂಟಿಗಿಂತ ಜಾಸ್ತಿ ಬಗಿತಾ ಇದ್ದಾರೆ. ಗೊತ್ತಾಗ್ಬಿಡ್ಲಿ ಅತ್ಲಾಗೆ ಅಂತ. ಕಾರ್ಯಾಚರಣೆ ತಂಡಕ್ಕೆ SIT ಅಧಿಕಾರಿಗಳು ಬುಲಾವ್ ಹೇಳಿದ್ದಾರೆ, ಬನ್ನಿ ಬೆಳ್ತಂಗಡಿ SIT ಠಾಣೆಗೆ ಅಂತ. ಫೋರೆನ್ಸಿಕ್, ಸೋಕೋ, ಅರಣ್ಯ, ಕಂದಾಯ ಅಧಿಕಾರಿಗಳು ಎಲ್ಲರೂ ಕೂಡ ಬನ್ನಿ. ಜೊತೆಗೆ AC ಅವ್ರನ್ನೂ ಕೂಡ ಕರೆಸಿಕೊಳ್ಳಲಾಗುತ್ತೆ. ಕೇಳ್ತಾರೆ ಅವರಿಗೆ, ಏನು ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದಾ, ಎಷ್ಟು ಕಡೆಗೆ ಅಂತ ಹೋಗ್ತೀರಿ ನೋಡಿ, ಇಷ್ಟೆಲ್ಲ ಅವ್ರಿಗೀಸ್ ಬಂದು ಇಲ್ಲಿ ನಿಂತಿದ್ದಾರೆ, ಎಷ್ಟು ಕೆಲಸ ಕಾರ್ಯಗಳು ಬಾಕಿ ಇರ್ತವೆ. ಒಬ್ರು AC ಬಂದು ಒಂದು ಕಡೆ ನಿಂತರು ಅಂತಂತಂದರೆ ಎಷ್ಟು ಕೆಲಸ ಕಾರ್ಯಗಳು ಬಾಕಿ ಇರ್ತವೆ. ಜನ ಬಂದು ವಾಪಸ್ ಹೋಗ್ತಾ ಇದ್ದಾರೆ, ಕೇಳೋರಿಲ್ಲ ಅಂತ ಸ್ಥಿತಿ. ಹಾಗಂತ ಇದು ಇಂಪಾರ್ಟೆಂಟ್ ಅಲ್ವಾ? ವೆರಿ ಇಂಪಾರ್ಟೆಂಟ್. ಆದರೆ ಇವನೇ ಕುಣಿಸ್ತಾ ಇದ್ದಾನೆ ಅಧಿಕಾರಿಗಳನ್ನು ಅಂತ ಅನಿಸ್ತಾ ಇದೆ. ಎಲ್ಲೋ ಒಂದು ಕಡೆಗೆ ಈ ರೀತಿ ಆರೋಪಗಳು ಪ್ರತ್ಯಾರೋಪಗಳು ಎಲ್ಲವಿದಾವಲ್ಲ, ಎಷ್ಟು ಮಡಿ ಸತ್ಯ ಅನ್ನುವಂಥ ಪ್ರಶ್ನೆ ಎದ್ದಿದೆ ಈಗ. ಎಷ್ಟು ಮಡಿ ಸತ್ಯ? ಯಾರನ್ನ ಟಾರ್ಗೆಟ್ ಮಾಡೋಕ್ಕೆ ಹೋಗಿ ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ನೀವು? ನಾನು ಹೇಳ್ತಾ ಇದ್ದೆ, ಇತ್ತೀಚಿನ ದಿನಗಳಲ್ಲಿ ಒಂದು ಕೆಟ್ಟ ಬೆಳವಣಿಗೆ ಬಂದಿದೆ. ನೀವೇನಾದರೂ ನಾಯಕರನ್ನ ಡೌನ್ ಮಾಡಬೇಕಾ, ದೇಶನೇ ಡೌನ್ ಮಾಡಿಬಿಡೋದು. ಅದೇ ರೀತಿ ಇಲ್ಲಿ ಯಾರ್ದೋ ದೇವಸ್ಥಾನದ ಮೇಲಿರುವಂಥ ಕೋಪವನ್ನು, ಆಡಳಿತದ ಮೇಲಿರುವಂಥ ಕೋಪವನ್ನು, ಅದನ್ನು ನೀವು ಬೇರೆ ಕಡೆಗೆ ತಿರುಗಿಸಿ ಇಡೀ ಕ್ಷೇತ್ರದ ಒಂದು ಘನತೆ ಗೌರವಕ್ಕೆ ಮಸಿ ಬೆಳೆಯುವಂಥ ಪ್ರಯತ್ನಗಳು ಮಾಡಿಬಿಟ್ರೆ ಏನರ್ಥ ಇದು? ಅದ್ಭುತವಾದಂಥ ಒಂದು ಮಾತಿದೆ ಮಂಕುತಿಮ್ಮನ ಕಗ್ಗದಲ್ಲಿ, ಬರೀ ನೀವು ಅವರೆಷ್ಟು ಬಲವಂತರು ಅವರೆಷ್ಟು ಧನವಂತರು ಅಂತ ಹೇಳಿ ಟಾರ್ಗೆಟ್ ಮಾಡಬೇಡಿ ಅಂತ. ಅವರೆಷ್ಟು ಧನವಂತರ್, ಇವರೆಷ್ಟು ಬಲವಂತರ್, ಅವರೆಷ್ಟು ಯಶವಂತರ್ ಎನ್ನುವ ಕರುವಿನಲ್ಲಿ ನೀನು ಕರುಬ್ತಾ ಕೂತ್ಕೋಬೇಡಪ್ಪ. ನಿನಗೆ ಶಿವನಿಗೆ ಕೃತಜ್ಞತೆ ಇರಲಿ ಅಂತಾರೆ. ಶಿವನಿಗೆ ಕೃತಜ್ಞತೆ ಇರಲಿ ಅಂತ ಇಡೀ ಕ್ಷೇತ್ರಕ್ಕೆ ಮಸಿ ಹೊಳೆಯುವಂಥ ಪ್ರಯತ್ನಗಳಾಗ್ತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಬನ್ನಿ. ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಭಾಳ ಗಮನಿಸಬೇಕಾದಂಥ ಸಂಗತಿ, ನಿರಂತರವಾಗಿ ನೀವು ಕೂಡ ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದೀರಿ. ಎಲ್ಲ ವಿವರಗಳನ್ನು ಬಹುಶಃ ಏನು ಅಂದರೆ, ನೀವು ಹೇಳಿದಂಥ ಪಾಯಿಂಟ್ಗಳೆಲ್ಲವೂ ಕೂಡ ಸತ್ಯ ಆಗಿದೆ. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು ಹೇಳ್ತಾ ಇದ್ದೀರಿ 9ನೇ ಪಾಯಿಂಟಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಏನೋ ನೀವು ಅಡ್ಡೇಟ್ ಮೇಲೆ ಗುಡ್ಡೇಟು ಆ ರೀತಿ ಹೇಳಿದ್ದಲ್ಲ. ತುಂಬ ಚೆನ್ನಾಗಿ ನೀವು ಆ ಭೂಮಿಯ ಮೇಲ್ಭಾಗ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗಿದೆ, ಏನು ಎತ್ತ ಇಳಿಜಾರು ಪ್ರದೇಶದಲ್ಲಿದೆ, ಅಲ್ಲಿ ಇಷ್ಟೊಂದು ಶವಗಳನ್ನು ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ಕೂಡ ಅದು ಹೇಳಿರುವಂಥ ಸತ್ಯ ಆಗಿದೆ. ಇನ್ನೂ ಕೂಡ ಮುಂದುವರಿತಾನೆ ಇದೆ. ಅಗಿಯೋದು ಬಗೆಯೋದು ಒಂದು ಕಡೆಗೆ ಏನು ಅಂದರೆ ನಿಲ್ಲಿಸುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನೊಂದು ಕಡೆಗೆ ಇವತ್ತು ವೆರಿ ಇಂಪಾರ್ಟೆಂಟ್ಲಿ ಮೀಟಿಂಗನ್ನು ಕರೆದಿದ್ದಾರೆ SIT ಅಧಿಕಾರಿಗಳು, ಇನ್ಕ್ಲೂಡಿಂಗ್ AC. ಇವತ್ತು ಏನಾಗುತ್ತೆ? ಖಂಡಿತ ರಂಗನಾಥ್, ಸದ್ಯಕ್ಕೆ ಈ ಒಂದು 13ನೇ ಪಾಯಿಂಟ್ ನಂಬರ್ ಕಾರ್ಯಾಚರಣೆ ಏನು ನೆನ್ನೆಗೆ ಅಂತ್ಯ ಆಗುತ್ತೆ ಅಂತ ಎಲ್ಲೂ ಕೂಡ ಅನ್ಕೊಂಡಿದ್ದಂಥದ್ದು, ಹೊಸ ಪಾಯಿಂಟ್ ಎಲ್ಲೂ ಕೂಡ ಹೋಗಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರ ಆಗಿರ್ಬೋದು, SIT ಮುಖ್ಯಸ್ಥರಾಗಿರ್ಬೋದು, ಈ ಕಾರ್ಯಾಚರಣೆಯನ್ನು ಅಂದರೆ ಈ ಉತ್ಕಲನ ಕಾರ್ಯಾಚರಣೆಯನ್ನು ಸದ್ಯಕ್ಕೆ ನಿಲ್ಲಿಸಿರಿ ಅನ್ನೋ ಮಾಹಿತಿ ಯಾವುದೂ ಕೂಡ ಬಂದಿಲ್ಲ. ಅದಕ್ಕೋಸ್ಕರ ಇವತ್ತು ಆ ಒಂದು ಅನಾಮಿಕ ದೂರುದಾರ ತೋರಿಸ್ತಾ ಇರುವಂತಹ ಹೊಸ ಒಂದು ಪಾಯಿಂಟ್ಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳಿದೆ. ಸೊ ಇದ್ರ ಬೆನ್ನಲ್ಲೇ ಈಗ ಏನು ಪುತ್ತೂರಿನ AC ಇಷ್ಟೆಲ್ಲ ವರ್ಗೀಸ್ತವ್ರನ್ನ ಕೂಡ ಎಲ್ಲ ಆಫೀಸರ್ಗಳನ್ನು ಕೂಡ ಈಗ SIT ಒಂದು ಮೀಟಿಂಗಿಗೆ ಕರೆದಿರುವಂಥದ್ದು. SIT ಕಚೇರಿಯಲ್ಲಿ ಮೀಟಿಂಗ್ ಆಗುತ್ತೆ. ಸೊ ಅಲ್ಲಿ ಇವತ್ತು ಉತ್ಕಲನ ಮಾಡಬೇಕಾ ಬೇಡವಾ, ಅಥವಾ ಯಾವುದಾದ್ರೂ ಈ ಡಾಕ್ಯುಮೆಂಟೇಷನ್ ವರ್ಕ್ ಮಾಡಬೇಕಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೆಯುವಂಥದ್ದು. ಅಂದರೆ ಇವತ್ತು ಬಹುತೇಕ ಇನ್ನೊಂದು ಹೊಸ ಪಾಯಿಂಟ್ಗೆ ಹೋಗುವಂಥ ಸಾಧ್ಯತೆಗಳು ಇದೆ ಅಂತಲೇ ಈಗ ಹೇಳಲಾಗ್ತಾ ಇರುವಂಥದ್ದು. ಯಾಕೆಂತ ಹೇಳಿದರೆ ಕೇವಲ ಡಾಕ್ಯುಮೆಂಟೇಷನ್ ವರ್ಕ್ ಮಾಡೋದಾದರೆ AC ಅವರಿಗೆ ಬುಲಾವ್ ಕೊಡೋದಿಲ್ಲ. ಅದರಲ್ಲಿ AC ಅವ್ರಿಗೂ ಕೂಡ ಬುಲಾವ್ ಕೊಟ್ಟಿರೋದ್ರಿಂದ ಸೊ ಇವತ್ತು ಒಂದು ಹೊಸ ಪಾಯಿಂಟ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ನಿನ್ನೆನೇ 13ನೇ ಪಾಯಿಂಟಲ್ಲೇ ಎಲ್ಲವೂ ಕೂಡ ಅಂದರೆ ಆತ ಹೇಳಿದಂಥದ್ದು, ಅಲ್ಲಿ ಆತ ಯಥೇಚ್ಛವಾಗಿ ಹೆಣ ಹಾಕಿದ್ದೀನಿ ಅಂತ ಹೇಳುವಂಥದ್ದು ಎಲ್ಲವೂ ಕೂಡ ಅಲ್ಲಿಗೆ ಮುಗಿದೋದು ಅಧ್ಯಾಯ ಆಗಿದೆ. ಅದು ಆದರೂ ಕೂಡ ಆತನನ್ನು ಇನ್ನೂ ಹೊಸ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದೇ ಈಗ ಎಲ್ಲರ ಒಂದು ಅಚ್ಚರಿಯ ಪ್ರಶ್ನೆ ಆಗಿರುವಂಥದ್ದು. ಯಾಕೆಂತ ಹೇಳಿದರೆ SIT ಇನ್ನೂ ಎಷ್ಟು ಆತನನ್ನು ನಂಬುತ್ತೆ? ಸೊ ಬೇರೆ ಏನಾದರೂ ತನಿಖೆಯ ದಿಕ್ಕನ್ನು ಬೇರೆ ಥರ ತಗೊಂಡು ಹೋಗಿ ಆ ಸತ್ಯವನ್ನು ಹೊರಗಡೆ ತರಲಿಕ್ಕೆ ಆಗಲ್ವಾ? ಈ ರೀತಿ ಎಲ್ಲ ಪ್ರಶ್ನೆಗಳು ಉದ್ಭವ
ಆಗ್ತಿರುವಂಥದ್ದು. ಹೌದು, ನೀವು ಹೇಳ್ದಂಗೆ ಆ ಸಂದರ್ಭದಲ್ಲಿ ಕೂಡ ಏನು 9ನೇ ಪಾಯಿಂಟ್ 10, 11, 12 ಇದರಲ್ಲಿ ಏನೂ ಕೂಡ ಸಿಕ್ಕಲಿಲ್ಲ. ಯಾಕೆ ಅಂತ ಹೇಳಿದರೆ ಆತ ತೋರಿಸಿದಂಥ ಜಾಗವೇ ಅಂಥದ್ದಿತ್ತು. ಅಲ್ಲಿ ಯಾರು ಕೂಡ ಹೂತಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥಷ್ಟು ಜಾಗಗಳಂತಹ ಆ ರೀತಿ ಆ ಒಂದು ಕಾಡಿನ ಪ್ರದೇಶವಾಗಿತ್ತು. ಸೊ ಆದರೆ ಆತ 13ನೇ ಪಾಯಿಂಟ್ ಏನೋ ತೋರಿಸಿದ್ದ, ಆ 13ನೇ ಪಾಯಿಂಟ್ನಲ್ಲಿ ಹೂತಾಕಿರ್ಬೋದು ಅಂತ ಎಲ್ಲರೂ ಕೂಡ ನಂಬಿದ್ರು. ಆದರೆ ಈ ಒಂದು GPR ಬಂದಿತ್ತು. GPR ಇಡೀ ಪ್ರದೇಶವನ್ನು ಸ್ಕ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಬ್ಸ್ಟ್ರಕ್ಷನ್ ಅಲ್ಲಿ ಕಂಡು ಬಂದಿರಲಿಲ್ಲ. ಆದರೂ ಕೂಡ ಅದ್ರ ಮೇಲೆ ಡೌಟ್ ಬೇಡ, ನಾಳೆ ದಿನ GPR ಮೇಲೆ ಅನುಮಾನ ಹುಟ್ಟಾಕೋದು ಬೇಡ ಅಂತ ಹೇಳಿ ಅದನ್ನ 18 ಆಳ ಅಡಿ ಅಗೆಯಲಾಯಿತು. 2 ಕಡೆ ಅಗದಂಥ ಸಂದರ್ಭದಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಸೊ ಇದು ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದು ಈಗ ಎಲ್ಲರ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಆತ ತೋರಿಸ್ತಾನೆ ಇದ್ದಾನೆ, ಇವರು ಅಗಿತಾನೆ ಇದ್ದಾರೆ. ಸೊ ಇದಕ್ಕೆ ಒಂದು ಲಾಜಿಕಲ್ ಎಂಡ್ ಇಲ್ವಾ? ಸೊ ಈ ರೀತಿ ಎಲ್ಲ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇರುವಂಥದ್ದು. ಸದ್ಯಕ್ಕೆ ಇವತ್ತು ಹೊಸ ಪಾಯಿಂಟ್ ಅಂದರೆ ಪಾಯಿಂಟ್ ನಂಬರ್ 13ಕ್ಕೆ ಹೋಗ್ಲಿಕ್ಕೆ ಆತ ರೆಡಿ ಇಲ್ಲ, ಬೇರೆನೇ ಪಾಯಿಂಟ್ ಅನ್ನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇವತ್ತು ಆತ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ, ಯಾವ ಕಡೆ ಕೈ ಮಾಡ್ತಾನೆ ಅನ್ನೋದನ್ನ ನೋಡಬೇಕಾಗಿದೆ. ರಂಗನಾಥ್, ಪೃಥ್ವಿರಾಜ್ ಚಂದ್ರನ ಮೇಲೆ ನಿಂತು ನೋಡಿದಂಥ ಸಂದರ್ಭದಲ್ಲಿ ಕೆಳಗಡೆ ಏನು ಕಾಣುತ್ತೆ ಅಂತಂದರೆ ಒಂದೇ ಒಂದು ಕಾಣುವಂಥದ್ದು, ಅದೇನು ಅಂದರೆ ಚೈನಾದ ಗೋಡೆ. ಬಹುಶಃ ಏನಂದರೆ ಧರ್ಮಸ್ಥಳದಲ್ಲಿ ಹೆಂಗೆ ಅಗಿತಾ ಇದ್ದರೆ ಚಂದ್ರನ ಮೇಲೆ ನಿಂತ್ಕೊಂಡು ನೋಡಿದ್ರೆ ಧರ್ಮಸ್ಥಳದ ಕುಳಿಗಳೂ ಕೂಡ ಮುಂದಿನ ದಿನಗಳಲ್ಲಿ ಕಾಣಬಹುದೇನೋ, ಅಷ್ಟರ ಮಟ್ಟಿಗೆ ಅಗಿತ ಶುರುವಾಗಿದೆ. ಎಷ್ಟು ದಿವಸ ಮಾಡ್ತೀರಿ ಇಷ್ಟೊಂದು ಅಗಿತವನ್ನು? ಎಷ್ಟು ದಿವಸ? ಏನು ಜನ ಈಗ ನಿಧಾನಕ್ಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅಲ್ಲಲ್ಲಿ ಪ್ರತಿಭಟನೆಗಳು ಶುರುವಾಗಿದೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹೇಳ್ತಾ ಇವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್.